ಜೀವಂತ ಭಾಷೆಯ ರಕ್ಷಕ ಶ್ರೀ ನರೇಶ್ ಚಂದ್ರ ದೇವ್ ವರ್ಮಾ ಪದ್ಮಶ್ರೀ 2026. ತ್ರಿಪುರದ ಶಾಂತವಾದ ಬೆಟ್ಟಗಳಲ್ಲಿ ಕಥೆಗಳು ನೆನಪುಗಳಲ್ಲಿ ಮಾತ್ರ ಜೀವಂತವಾಗಿತ್ತು. ಒಂದು ಭಾಷೆ ಬರವಣಿಗೆಗಾಗಿ ಕಾಯುತ್ತಿತ್ತು. ದಶಕಗಳ ಕಾಲ ಕೊಗ್ಬೊರೊಕ್ನ ಧ್ವನಿ ಇತ್ತು, ಆದರೆ ಲಿಖಿತ ಪದಗಳು ಬಹಳ ಕಡಿಮೆ ಇತ್ತು. ಒಬ್ಬ ವ್ಯಕ್ತಿ ತನ್ನ ಪೆನ್ನು ಎತ್ತಿಕೊಂಡು ಕೆಲಸ ಶುರು ಮಾಡಿದರು. ಅಕ್ಟೋಬರ್ 31, 1944ರಂದು ಜನಿಸಿದ ಶ್ರೀ ನರೇಶ್ ಚಂದ್ರ ದೇವ್ ವರ್ಮಾ ಬಂಗಾಳಿ ಭಾಷೆಯನ್ನು ಕಲಿಯುತ್ತಾ ಬೆಳೆದರು. ಒಂದು ಅರಿವಿನ ಅನುಭವವು ಎಲ್ಲವನ್ನೂ ಬದಲಾಯಿಸಿತು. ನಾವು ನಮ್ಮ ಭಾಷೆ ಕೊಗ್ಬೊರೊಕನ್ನು ಬರೆಯದಿದ್ದರೆ ಮತ್ಯಾರು ಬರೆಯುತ್ತಾರೆ? ಆರಂಭದಲ್ಲಿ ಕೊಗ್ಬೊರೊಕ್ನಲ್ಲಿ ಯಾವುದೇ ಲಿಖಿತ ಪಠ್ಯಗಳಿರಲಿಲ್ಲ. 1960ರ ನಂತರ ಜನರು ಅದನ್ನೊಂದು ಭಾಷೆಯಾಗಿ ಗುರುತಿಸಲು ಪ್ರಾರಂಭಿಸಿದರು. ಇವರು ದೌಲತ್ ಅಹಮದ್ ಅವರ ಕೊಗ್ಬೊರೊಕ್ ವ್ಯಾಕರಣ ಪುಸ್ತಕ ಕೊಗ್ಬೊರೊಮಾ ಮತ್ತು ಆರಂಭಿಕ ಪ್ರವರ್ತಕರು ಕೊಗ್ಬೊರೊಕ್ನ ಮೊದಲ ಸಾಹಿತ್ಯ ಬರಹಗಾರ ಸುಧನ್ವಾ ದೆ ಬರ್ಮಾ ಮತ್ತು ರಾಮಾಯಣವನ್ನು ಕೊಗ್ಬೊರೊಕ್ಗೆ ಅನುವಾದಿಸಿದ ಡಾಕ್ಟರ್ ಪ್ರಭಾಸ್ ಚಂದ್ರ ಧರ್ ಅವರಿಂದ ಆಳವಾಗಿ ಪ್ರೇರಿತರಾದರು. ಆಕಾಶವಾಣಿಯಲ್ಲಿ ಬಂದ ಕೊಗ್ಬೊರೊಕ್ ಕಾರ್ಯಕ್ರಮ ಆಲಿಸಿ ಸ್ಫೂರ್ತಿ ಪಡೆದು ಅವರು ಪೆನ್ನು ಎತ್ತಿಕೊಂಡು ಸ್ವತಃ ಬರೆಯಲು ಪ್ರಾರಂಭಿಸಿದರು. ಅವರು 1970ರಲ್ಲಿ ಬಂಗಾಳಿಯಲ್ಲಿ ಬರೆಯಲು ಪ್ರಾರಂಭಿಸಿದರು ಮತ್ತು 1980ರಿಂದ ಅವರು ಕೊಗ್ಬೊರೊಕ್ನಲ್ಲಿಯೂ ಬರೆಯಲು ಪ್ರಾರಂಭಿಸಿದರು. ಆರಂಭದಲ್ಲಿ ಅಷ್ಟೊಂದು ಸಾಹಿತ್ಯವಿರಲಿಲ್ಲ, ಮುಂದುವರಿಯಲು ಅಡಿಪಾಯವಿರಲಿಲ್ಲ. ಅವರೇ ಅಡಿಪಾಯವಾದರು. 50 ವರ್ಷಗಳಿಗೂ ಹೆಚ್ಚಿನ ಪ್ರಯಾಣ, 34 ಪುಸ್ತಕಗಳು, ಹಲವಾರು ಲೇಖನಗಳು ಮತ್ತು ಸಂಶೋಧನೆ ಅವರು ಕೊಗ್ಬೊರೊಕ್ ಅನ್ನು ಮೌಖಿಕ ಗುರುತಿನಿಂದ ಲಿಖಿತ ಪರಂಪರೆಯಾಗಿ ಪರಿವರ್ತಿಸಿದರು. ಇಂದು ಕೊಗ್ಬೊರೊಕ್ ಅನ್ನು 100ಕ್ಕೂ ಹೆಚ್ಚು ಶಾಲೆಗಳು, ಹಲವಾರು ಕಾಲೇಜುಗಳಲ್ಲಿ ಕಲಿಸಲಾಗುತ್ತದೆ. ವಿದ್ವಾಂಸರು ಮತ್ತು ಶಿಕ್ಷಕರು ಬೆಳೆಯುತ್ತಿರುವ ಸಮುದಾಯದೊಂದಿಗೆ ಚಳುವಳಿಯು ತನ್ನ ವಿದ್ಯಾರ್ಥಿಗಳೊಂದಿಗೆ ಬೆಳೆಯುತ್ತಲೇ ಇದೆ. ಹೊಸ ಪೀಳಿಗೆ ಇದರಲ್ಲಿ ಆಸಕ್ತಿ ವಹಿಸುತ್ತಿದೆ ಮತ್ತು ಹೆಚ್ಚು ಜನರು ಕೊಗ್ಬೊರೊಕ್ ಅನ್ನು ಕಲಿಸಲು ಸೇರುತ್ತಿದ್ದಾರೆ. ವರ್ಷಗಳಿಂದ ಅವರ ಕೆಲಸವನ್ನು ಪದೇ ಪದೇ ಗೌರವಿಸಲಾಗಿದೆ. ಈಗ ಅದು ಪದ್ಮಶ್ರೀ ಪ್ರಶಸ್ತಿ ಬಳಿ ನಿಂತಿದೆ. ಆದರೆ ಅವರಿಗೆ ಇದು ಎಂದಿಗೂ ವೈಯಕ್ತಿಕ ಮನ್ನಣೆಯ ವಿಷಯವಾಗಿರಲಿಲ್ಲ. ನಾನು ಆಭಾರಿಯಾಗಿದ್ದೇನೆ, ಆದರೆ ಈ ಗೌರವ ನನಗೆ ಮಾತ್ರವಲ್ಲ, ಎಲ್ಲ ಕೊಗ್ಬೊರೊಕ್ ಭಾಷಿಕರಿಗೂ ಸಲ್ಲುತ್ತದೆ. ಇಂದು ನಿವೃತ್ತಿಯ ನಂತರವೂ ಅವರು ಬರೆಯುವುದನ್ನು ಮುಂದುವರೆಸಿದ್ದಾರೆ, ಮಾರ್ಗದರ್ಶನ ನೀಡುತ್ತಿದ್ದಾರೆ, ಜೊತೆಗೆ ಸಂರಕ್ಷಿಸುತ್ತಿದ್ದಾರೆ. ಅವರ ಕನಸು ಸರಳವಾದರೂ ಗಹನವಾದದ್ದು. ಜನರು ಕೊಗ್ಬೊರೊಕ್ ಅನ್ನು ಒಪ್ಪಿ ಅಪ್ಪಿಕೊಂಡಿದ್ದಾರೆ, ಮಾತನಾಡುತ್ತಾರೆ, ಬಳಸುತ್ತಾರೆ ಮತ್ತು ದೈನಂದಿನ ಜೀವನದಲ್ಲಿ ಜೀವಂತವಾಗಿರಿಸಿದ್ದಾರೆ. ಮರೆಯಾಗುತ್ತಿರುವ ಭಾಷೆಗೊಂದು ಮುಂದಾಳು ಸಿಕ್ಕರು. ತನ್ನ ಲೇಖನಿಯಿಂದ ಅದಕ್ಕೆ ಹೊಸ ಜೀವ ತುಂಬಿದರು. ಕೊಗ್ಬೊರೊಕ್ ಒಂದು ರೋಮಾಂಚಕ ಶಾಶ್ವತ ಗುರುತಿನೊಂದಿಗೆ ಹೊರಹೊಮ್ಮುತ್ತಿದೆ. ಅದರೊಂದಿಗೆ ಒಂದು ಹೆಸರು, ಸಂಬಂಧ ಜೊತೆಯಾಗಿದೆ. ಶ್ರೀ ನರೇಶ್ ಚಂದ್ರ ದೇವ್ ವರ್ಮಾ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.